ತಿಪಟೂರಿನ ಗಾಂಧಿನಗರ ಮದೀನಾ ಮಸೀದಿಯಲ್ಲಿ ತಿಪಟೂರಿನ ಮುಸ್ಲಿಂ ಬಾಂಧವರು ಹಾಗೂ ಎಲ್ಲಾ ಮಸೀದಿಗಳ ಅಧ್ಯಕ್ಷರ ಪತ್ರಿಕಾಗೋಷ್ಠಿ. ತಾಲೂಕಿನ ಎಲ್ಲಾ ಮಸೀದಿಗಳ ಅಧ್ಯಕ್ಷರುಗಳು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿ ಬಿಲಾಲ್ ಮಸೀದಿಯ ಅಧ್ಯಕ್ಷರಾದ ಶಫೀರ್ ಅವರು ಮಾತನಾಡಿ, ದಿನಾಂಕ ಮಾರ್ಚ್ 21, 2026 ರಂಜಾನ್ ಹಬ್ಬದಂದು ಬಜರಂಗದಳ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆದಿದ್ದು, ಈ ಘಟನೆಗೂ ಮುಸ್ಲಿಂ ಸಮುದಾಯಕ್ಕೂ ಸಂಬಂಧವಿಲ್ಲ. ಇದು ಬಜರಂಗದಳ ಹಾಗೂ ವ್ಯಾಪಾರಿಗಳ ನಡುವೆ ನಡೆದಿರುವ ಘಟನೆಯಾಗಿದ್ದು, ಇದನ್ನು ಇಡೀ ಮುಸ್ಲಿಂ ಸಮುದಾಯದ ಮೇಲೆ ಬಿಂಬಿಸುವುದು ಸರಿಯಿಲ್ಲ. ಇದು ಸಮಾಜದಲ್ಲಿ ಶಾಂತಿ ಕದಡುವ ಕೆಲಸವಾಗಿದ್ದು, ಕಲ್ಪತರು ನಾಡಿನಲ್ಲಿ ನಾವು ಸೌಹಾರ್ದಯುತವಾದ ಜೀವನ ನಡೆಸುತ್ತಿದ್ದು, ಸೌಹಾರ್ದ ಯುಗಾದಿ, ಸೌಹಾರ್ದ ರಂಜಾನ್ ಆಚರಿಸಿಕೊಂಡು ಅನ್ಯೋನ್ಯದಿಂದ ಬದುಕುತ್ತಿದ್ದೇವೆ. ಇಂತಹ ಸಂದರ್ಭದಲ್ಲಿ ಸಮಾಜದಲ್ಲಿ ಶಾಂತಿ, ಸೌಹಾರ್ದಕ್ಕೆ ಧಕ್ಕೆ ಉಂಟು ಮಾಡುವ ಯಾವುದೇ ಸಮುದಾಯವಿದ್ದರೂ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಹೇಳಿದರು. ಹಾಗೂ ಮಾವಿನ ತೋಪಿನಲ್ಲಿ ಅಕ್ರಮ ಮಸೀದಿ ನಿರ್ಮಾಣ ಎಂದು ಆರೋಪಿಸಲಾಗಿದೆ. ಆದರೆ ಅದು ಮಸೀದಿ ಅಲ್ಲ, ಅದು ಅಂಜುಮನ್. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಸಂಬಂಧಪಟ್ಟ ಇಲಾಖೆಗೆ ನೀಡುತ್ತೇವೆ ಹಾಗೂ ತಾಲೂಕಿನಲ್ಲಿ ನಡೆದಿರುವ 2 ಘಟನೆಗಳ ನೈಜ ಸ್ಥಿತಿಯನ್ನು ತಿರುಚಲಾಗಿದೆ. ಇದೊಂದು ರಾಜಕೀಯ ಷಡ್ಯಂತ್ರ. ಇದರ ಬಗ್ಗೆ ಪೊಲೀಸ್ ಇಲಾಖೆ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ತಾಲೂಕಿನಲ್ಲಿ ಇನ್ನು ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದು ಎಂದು ತಮ್ಮ ಅಭಿಪ್ರಾಯವನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು. ಪಬ್ಲಿಕ್ ನ್ಯೂಸ್ ಕನ್ನಡ, ತಿಪಟೂರು. ನಾವು ನಿಮ್ಮ ಪರವಾಗಿದ್ದೀವಿ, ಹಿಂದೂ ಮುಸ್ಲಿಂ ಬಾಯಿ ಅಂತ ನಾವು ಕೈ ಜೋಡಿಸ್ತೀವಿ. ಮುಂದಕ್ಕೂ ಯಾವುದೇ ಇದಕ್ಕೆ ಬರೆದ್ರೆ ನಾವು ಬರ್ತೀವಿ. ಬಂದ್ ಮಾಡ್ತಾ ಇದ್ದೀರಾ, ನಾವು ಸಂತೋಷ ಪಡ್ತೀವಿ. ಅವ್ರು ಯಾರು ಅಪರಾಧ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ನಾವು ಭಾರಿ ಹೆಮ್ಮೆಯಿಂದ ನಾವು ಹೇಳ್ಕೊಂಡು, ಅವರು ನಾವು ಹಿಡಿದ್ರೆ ನಾವು ಸಿಕ್ತಿದ್ರೆ ಅವರು ನಾವೇ ಹಿಡ್ಕೊಡ್ತೀವಿ ಅಂತ ಪೊಲೀಸ್ನವ್ರು ಮಾತು ಕೊಟ್ಟಿದ್ದೀವಿ. ನಾವು ದಯವಿಟ್ಟು ಇಂಥ ನಾವು ಆಗದ ಬೇಡ, ನಮ್ಮೂರಲ್ಲಿ ಒಂದಾಗಿದ್ದೀವಿ, ಒಂದಾಗಿರ್ತೀವಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ನಮಸ್ಕಾರ. ನಾನು ಶಫೀವುಲ್ಲಾ ಶರೀಫ್ ಅಂತ, ಬಿಲಾಲ್ ಮಸೀದಿ ಅಧ್ಯಕ್ಷ. ಇವತ್ತು ಸೇರಲು ಉದ್ದೇಶ ಏನಂದರೆ, ಮಾಧ್ಯಮ ಮಿತ್ರಗಳೆಲ್ಲ ನಮಗೆ ಭಾಳ ಸ್ನೇಹಿತರೆ. ಮೊನ್ನೆ ರಂಜಾನ್ ಹಬ್ಬದ ದಿವಸ ಮಧ್ಯಾಹ್ನ ನಮ್ಗೆ ಯಾರು ಗೊತ್ತೇ ಇಲ್ಲ, ಆ ಟೈಮಲ್ಲಿ ಒಂದು ಘಟನೆ ನಡೆದಿದೆ. ಆ GK ಲೇಔಟಲ್ಲಿ ಹೊಡೆದಾಟ ಮಾಡಿಕೊಂಡು ಕೆಲವರು ಜಖಮಿಯಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಂತ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಮಗೆ ತಿಳುವಳಿಕೆ ಬಂತು. ನಾವು ಅಲ್ಲಿ ಹೋಗೋಣ ಅಂತ ಭಾಳ ಪ್ರಯತ್ನ ಪಟ್ಟು ನಾವು ಮುತಲಿ ಸಾಹೇಬರು ಹೋಗಿ ಅವ್ರಿಗೆ ಸಾಂತ್ವನ ಹೇಳಬೇಕು ಅಂತ. ಆದರೆ ಭಾಳ ಬೇರೆ ರೀತಿಯಲ್ಲಿ ಅಲ್ಲಿ ಇತ್ತು ಹೋಗ್ಬೋದು. ನಾವು ಹೋದಾಗ ಅವ್ರಿಗೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ಬೋದು. ಬೇಡ, ಹಬ್ಬದ ಟೈಮಲ್ಲಿ ಅಲ್ಲಿ ಶಾಂತಿ ರೀತಿ ಕಳ್ಸೋದು ಬೇಡ, ಇನ್ನೊಂದು ದಿವಸ ಅವರ ಮಿತ್ರರಿಗೆಲ್ಲ ಕರೆದು ನಾವು ಮಾತಾಡೋಣ, ಒಂದು ದಿವಸ ಕಡೆಯೋಣ ಹಬ್ಬ ಆಗ್ತಿದೆ ಅಂತ ಹೇಳಿ ಎಲ್ಲರೂ ಸೇರಿ ಇವತ್ತು ಪ್ರೆಸ್ ಮುಖಾಂತರ ನಾವು ಹೇಳೋದೇನೆಂದರೆ, ನಮ್ಮ ತಿಪಟೂರು ಕೋಮ ಸೌಹಾರ್ದತೆ ಯಾವ ಥರ ಕಾಪಾಡ್ಕೊಂಡು ಬಂದಿದ್ದೀವಿ ವರ್ಷಾಂಗಟ್ಲೆಯಿಂದ. ಇದೇ 2-3-4 ವರ್ಷದಿಂದ ಇಲ್ಲೇ ಉಗಾದಿ ಹಬ್ಬ ಮದೀನಾ ಮಸೀದಿ ಮುಂದೆಡೆ ನೀವೇ ನೋಡಿದ್ದೀರ. ಒಬ್ಬಟ್ಟು ತೊಗೊಂಬಂದು ಹೆಣ್ಮಕ್ಳೆಲ್ಲ ಸೇರಿ ಹಬ್ಬ ಮಾಡುವಂಥ ವಾತಾವರಣ. ನಮ್ಮ ಎಲ್ಲರೂ ಬಂದು ನಮ್ಮ ರಂಜಾನ್ ಹಬ್ಬಕ್ಕೆ ನಮ್ಮ ಮನೆಗಳೆಲ್ಲ ಬಂದು ರಂಜಾನ್ ಹಬ್ಬ ಮಾಡಿ ಒಂದು ಒಳ್ಳೆ ಸ್ನೇಹ ಬೆಳೆಸ್ಕೊಂಡು ಬಂದಿರೋಂಥ ಊರು ಅಂದರೆ ಕಲ್ಪತರು ನಾಡು, ತಿಪಟೂರು. ಆದರೆ ಕೆಲವು ಕಿಡಿಕೇಡಿಗಳಿಂದ ಇದು ಊರಿನ ಹೆಸರು ಕೆಡ್ಕೊಂತ ಪ್ರಯತ್ನ ಮಾಡ್ತಿದ್ದಾರೆ. ಅದರಲ್ಲೂ ಒಂದು ಸಮಾಜಕ್ಕೆ ಕೆಟ್ಟ ಹೆಸರು ತರುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅವರು ಮುಸ್ಲಿಂ ಜಹಾದಿಗಳು ಅಂತ ಹೇಳಿದ್ದಾರೆ. ದಯವಿಟ್ಟು ಕ್ಷಮಿಸಬೇಕು. ಅವರು ಜಹಾದಿಗಳು ಅಲ್ಲ, ಮುಸ್ಲಿಮ್ಸು ಸಮಾಜಕ್ಕೆ ಅಂತ ಕೆಟ್ಟ ಹೆಸರು ನಮ್ಮ ಜಾತಿಗೆ ಸೇರಿದವರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಯಾವ ಸಮಾಜನೂ ಯಾರ ಜೊತೆ ಹೊಡೆದಾಡಿ ರಕ್ತಪಾತ ಮಾಡುವಂತ ಯಾರು ಹೇಳಲ್ಲ. ಆದರೆ ಅವರಿಗೆ ಹೊಡೆದಾಟ ಮಾಡೋಣ ನಾವು ಸಂತಾಪ ಹೇಳ್ತೀವಿ. ಯಾರೋ ಅಮಾಯಕರ ಮೇಲೆ ದೌರ್ಜನ್ಯ ಮಾಡಿ ಹೊರಬಿಡ್ರಿ, ಊರಲ್ಲಿ ಶಾಂತಿ ಕೆಡಿಸ್ಬಿಟ್ಟಿದ್ದಾರೆ ಅಂದರೆ ಅವ್ರ ಮೇಲೆ ಪೊಲೀಸ್ನವರು ಕಠಿಣ ಕ್ರಮ ಜರುಗಿಸಬೇಕು. ಅವ್ರ ಮೇಲೆ ಆದಷ್ಟು ಜಾಸ್ತಿ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಹೇಳಿ, ಏನು ಮಾಂಸ ಗೋ ಮಾರಾಟ ಇದೆ ಅದಕ್ಕೆ ನಿಷೇಧ ಮಾಡಲಿ, ನಮ್ಗೇನು ಅಭ್ಯಂತರ ಇಲ್ಲ. ಮುಸ್ಲಿಂ ಸಮಾಜ ಇದಕ್ಕೆ ಪ್ರೋತ್ಸಾಹ ಕೊಡಲ್ಲ, ಜಮಾತ್ನವ್ರೇನು ನಾವು ಮಾಡೋಕ್ಕೆ ಸಪೋರ್ಟು ಕೊಡಲ್ಲ. ಅವ್ರು ಏನು ಇದು ಮಾಡ್ತಿದ್ದಾರೆ ಅದಕ್ಕೆಲ್ಲ ಬೇಕಾದ್ರೆ ಅವಕಾಶ ಮಾಡಿಕೊಡ್ಬಾರ್ದು. ತಿಪಟೂರು ಯಾವ ಥರ ಹಿಂದೆ ನಡ್ಕೊಂಡು ಬಂದಿದ್ದೀವಿ ಶಾಂತಿ ರೀತಿ, ಆ ಥರನೇ ಮುಂದಿನ ದಿನಗಳಲ್ಲೂ ಶಾಂತಿ ಕಾಪಾಡ್ಕೊಂಡು ಹೋಗಬೇಕು ಅಂತ ನಿಮ್ಮ ಪ್ರೆಸ್ ಮುಖಾಂತರ ಹೇಳಕ್ಕೆ ಬಯಸಿ ನನ್ನ ಮಾತು ಮುಗಿಸ್ತೀನಿ. ಸರ್, ಅಂದರೆ ಇದು ಬಿಸ್ನೆಸ್ ಪರ್ಪಸ್ ಉದ್ದೇಶದಿಂದ ಆಗಿರೋಂಥ ಘಟನೆ. ಎರಡು ಯಾರು ನಾನು ಅವ್ರು ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಹುಡುಗರು 4 ಜನ ಅದರಲ್ಲಿ ಇದ್ದಾರೆ ಅಂತ ವಿಡಿಯೋಲಿ ಇದ್ದಾರೆ. 4 ಜನ ಹುಡುಗರು ಅಲ್ಲಿ ವಿಡಿಯೋ ಕಾಣ್ತಿದೆ, ನಾವು ಸೋಷಿಯಲ್ ಮೀಡಿಯಾ ನೋಡಿದ್ದೀವಿ. ಅವ್ರು ಯಾರು ಮಾಡಿದ್ದಾರೆ ಅದಕ್ಕೆ ನಾವು ಯಾರು ಸಪೋರ್ಟ್ ಕೊಡೋಕ್ಕೆ ಯಾರಿಲ್ಲ. ನಮ್ಮ ಸಮಾಜಕ್ಕೆ ಅದಕ್ಕೆ ಸಂಬಂಧ ಏನೇ ಇಲ್ಲ. ಅವ್ರು ಯಾರು ಮಾಡಿದ್ದಾನೆ ಅವ್ರಿಗೆ ಏನೈತೆ ಶಿಕ್ಷೆ ನಾವು ಸಮೇತ ಅವ್ನು ಮೆಮೊರಿಯಲ್ ಕೊಡ್ತೀವಿ ಪೊಲೀಸ್ಗೆ. ಯಾರು ಮಾಡಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಕೊಡಲಿ ಅಂತ ನಮ್ಮ ಸಮಾಜದ ಪರವಾಗಿ ಒಂದು ಮೆಮೊರಿಯಲ್ ಕೊಡ್ತೀವಿ. ಆದಷ್ಟು ಜಾಸ್ತಿ ಅವ್ರಿಗೆ ಅರೆಸ್ಟ್ ಮಾಡಿ ಶಿಕ್ಷೆಯನ್ನು ಕೊಡಬೇಕು ಅಂತ ನಿಮ್ಮ ಮುಖಾಂತರ ತಿಳಿಸಿ ಹೇಳಿ. ಅವ್ರು ತಿಪಟೂರಲ್ವ? ಅವರು ಅಟ್ಯಾಕ್ ಮಾಡಿರೋರು ತಿಪಟೂರಲ್ವಾ? ನಿಮ್ಮ ಕಡೆಯವರು, ನಿಮ್ಮ ಊರವರಲ್ಲ ಅವರು? ತಿಪಟೂರವರೇ. ತಿಪಟೂರವರೇ. ಹಾಂ.
ಹೊಡೆದಿರೋರು ಹೊಡೆದಿರೋರು ತಿಪ್ಟೂರವರ ಅಂತ. ಹೌದು. ನಿಮಗೆ ಗೊತ್ತಿಲ್ವರ ಯಾರು? ನಮಗೆ ಗೊತ್ತಿಲ್ಲ. ನಾವು ದೂರದಿಂದ ಗೊತ್ತಿ ಊರಿಗೆ ಗೊತ್ತಿರೋ ಅಷ್ಟು ಬಿಟ್ಟು ನಮ್ಗೆ ಅದರಿಂದ ಅವ್ರು ಯಾರು ಏನು ಅಂತ ಗೊತ್ತಿಲ್ಲ. ನಾವು ಸೋಷಿಯಲ್ ಮೀಡಿಯಾ ಬಂದ ಮೇಲೆ ನಾವು ಸೇರಿಕೊಂಡು ಸಮಾಜದವರು ಎಲ್ಲ ಮೀಟಿಂಗ್ ಮಾಡಿ ನಮ್ಮ ಊರಲ್ಲಿ ಅಶಾಂತಿ ಈ ಥರ ಆಗ್ತಿದೆ, ನಮ್ಮ ಅಣ್ಣ ತಮ್ಮರಿಗೆ ಆ ಥರ ಭೇದ ಭಾವ ಬರೋದು ಬೇಡ, ನಾವೆಲ್ಲ ಸೇರಿ ಅವ್ರಿಗೆ ಒಂದು ಮೆಸೇಜ್ ಕೊಡೋಣ, ನಾವು ನೀವು ಟಿಪ್ಪೂರಲ್ಲಿ ಒಂದಾಗಿರೋಣ ಅಂತ ಪ್ರಯತ್ನ ಪಡೋರು ಇದ್ದಾಗ ಯಾರಾಗಲಿ, ನಮ್ಮವರಾಗಲಿ ಬೇರೆಯವರಾಗಲಿ ಅಂತ ಪ್ರಯತ್ನ ಪಡೋರಿಗೆ ಕಾನೂನು ರೀತಿಯಲ್ಲಿ ಏನು ಶಿಕ್ಷೆ ಇದೆ ಅವ್ರು ಕೊಡಲಿ, ಅದಕ್ಕೆ ನಾವು ಸಾಥ್ ಕೊಡೋಕ್ಕೆ ನಾವು ತಯಾರಿ. ಸರ್, ಈಗ ಇನ್ನೊಂದು ಬಂದ್ ವಿಚಾರದಲ್ಲಿ ಇನ್ನೊಂದು ಆರೋಪ ಮಾವಿತೋಪಲ್ಲಿ ಹೊಸದಾಗಿ ಮಸೀದಿ ಕಟ್ತಾ ಇದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಮಸೀದಿ ಅಲ್ಲ, ಮಾವಿನ ತೋಪಲ್ಲಿ ಮಸೀದಿ ಕಟ್ತಾ ಇರೋದು ಅದು ಅಂಜುಮನ್ನು ಶಾಲೆ ಅಂತ. ಇವತ್ತಿಂದ ಅಲ್ಲ, ಸುಮಾರು ಒಂದು 20 ವರ್ಷದಿಂದ, ಅದು 40 ವರ್ಷದಿಂದ ಪಾಠ ಮಾಡಿಸ್ಕೊಂಡು ಬಂದು ಅಲ್ಲೇ ಆಗ್ತಿದೆ. ಅಲ್ಲಿ ಹೊಸದಾಗಿ ಒಂದು ಪಾಠ ಶಾಲೆ ಮಾಡಿ ಮಕ್ಕಳಿಗೆ ಬೆಳಿಗ್ಗೆ ಸಾಯಂಕಾಲ ಓದುವಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಅವರು ಮಸೀದಿ ಅಂತ ಕೆಲವರು ಹೇಳ್ತಿದ್ದಾರೆ. ಆ ಮಸೀದಿ ಅಂತ ಅಲ್ಲ, ರೆಕಾರ್ಡಲ್ಲೂ ಅದೇ ಇರೋದು, ಅದು ಈ ಖಾತೆಯಲ್ಲಿ ಇರೋದು, ಏನು ರೆಕಾರ್ಡ್ ಏನು ಬಂದಿದೆ ಅದೆಲ್ಲ ಓದಿಸ್ಕೊಂಡೇ ಬರ್ತಾ ಇರೋದು. ಎಲ್ಲರಿಗೂ ಗೊತ್ತು, ಆ ಏರಿಯಾ ಜನಗೆಲ್ಲ ಗೊತ್ತು. ಅಲ್ಲಿ ಮಧ್ಯದ ಸಣ್ಣ ಪುಟ್ಟ ಮಕ್ಕಳೆಲ್ಲ ಓದ್ತಾರೆ, ನಮಾಜಿ ಮಾಡ್ತಾರೆ, ನಮಾಜಿ ಕಲಿತಾರೆ, ಒಳ್ಳೆ ರೀತಿ ಏನು ಯಾವ ಥರ ಬಾಳ್ಬೇಕಂತ ಗುರುಗಳು ಬಂದು ಓದಿಸ್ತಾರೆ. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೋಗ್ತಾರೆ, ಅದು ಬಿಟ್ಟರೆ ಏನಿಲ್ಲ, ಅದ್ರ ಬಗ್ಗೆ ಸಮಸ್ಯೆನೇ ಇಲ್ಲ. ಅದು ಏನು ದಾಖಲೆ ಇದೆ ನಿಮಗೆ ಬೇಕಾದ್ರೆ ತೋರಿಸ್ತೀವಿ, ನೋಡ್ಕೊಂಡಿದ್ದೀವಿ. ಮುಂದೆ ಅವ್ರು ಯಾರ್ಯಾರು ಇದೆ ಆ ಥರ ಇದೆ ಈ ಥರದ್ದು ಹೇಳ್ತಿದ್ದಾರೆ. ಅದಕ್ಕೆಲ್ಲ ನಾವು ಸ್ಪಂದಿಸ್ ಬೇಡ. ಅವ್ರು ಏನಿತ್ತು ಆ ನಗರಸಭೆ ಐತೆ, ಅದಕ್ಕೆ ತಹಸೀಲ್ದಾರ್ ಸಂಬಂಧಪಟ್ಟು ಇದ್ದಾರೆ, ಅವ್ರಿಗೆ ಹಾಡ್ಕೊಂಡು ನೋಡಿ ಅದೇನೈತೆ ನೋಡ್ಕೊಂಡು ಕ್ರಮ ಜರುಗಿಸ್ತೀವಿ. ಅದಕ್ಕೆ ನಮ್ದೇನು ಸರ್, ಇದು ತುಂಬ ಅಳತೆ ನಮ್ಗೆ ಅಲ್ಲ, ರೆಕಾರ್ಡ್ ಇದೆ, ಅಳತೆ ಎಷ್ಟಿದೆ ಅಂತ ಬೇಗ ನಿಮ್ಗೆ ಕೊಡ್ತೀವಿ. ಸರ್, ಈಗ ಅದಕ್ಕೆ ಸಂಬಂಧಿಸಿದಂತೆ ಈಗ ಇವರು ಹೇಳಿದಂಗೆ ಈಗ ಬಂದ್ಗೆ ನಾವು ಸಾವಧಾನ ಅಂತ ಹೇಳಿದ್ದಾರೆ. ಈಗ ನೀವು ಅವರೆಲ್ಲರ ಕರೆ ಬಂದ್ಗೆ ಕರೆ ಕೊಟ್ಟರೆ ಮಾಡ್ತೀವಿ. ಖಂಡಿತ, ಆಹ್ವಾನ ನೀಡಿದ್ರೆ ಮಾತ್ರ ಸಹಮತ ಕೊಡ್ತೀರಾ ಅಥವಾ ಆಹ್ವಾನ ಹೊರತುಪಡಿಸಿ ನೀವು ಸಹಮತ ಕೊಡ್ತೀರಾ? ಅವ್ರು ಹೊರತುಪಡಿಸಿ ಸಹ ಸಪೋರ್ಟ್ ಮಾಡುತ್ತೆ ಅಲ್ಲಿ. ಸರ್, ಒಂದು ಈ ಹೋರಾಟಕ್ಕೆ ಸಹಮತ ಅಂತ ಏನು ಹೇಳ್ತೀವಿ ಅಂದರೆ, ಇದೊಂದು ಹೊಡೆದಿದ್ದಾರೆ ಅಂತಕ್ಕಂಥ ಏನು ಗೋಸಾಗಾಟ ಮಾಡಿದ್ದಾರೆ, ಹೊಡೆದಾಟ ಆಗಿದೆ ಅಂತಕ್ಕಂಥ ಒಂದು ಏನು ಇಶ್ಯೂ ಇದೆ, ಯಾರು ಯಾರಿಗೆ ಹೊಡೆದಿದ್ರು ಕೂಡ ಕಾನೂನು ಕ್ರಮ ತಗೋಬೇಕು. ಕಾನೂನು ಕ್ರಮ ತಗೋಬೇಕು ಪರವಾಗಿ ನಾವಿದ್ದೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ಮುಸ್ಲಿಂ ಹೊಡೆದಿದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು, ಅಥವಾ ಬೇರೆ ಏನಾದರೂ ಹೊಡೆದಿದ್ರೆ ಅವ್ರ ಮೇಲೆ ಯಾರು ಹೊಡೆದು ತಪ್ಪಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಮೂಲತಃ ನಾವಿಲ್ಲಿ ಈ ಪತ್ರಿಕಾಗೋಷ್ಠಿ ಮಾಡಿದಂಥ ಉದ್ದೇಶ ಮತ್ತು ಕಿತ್ತೂರಿನ ತಾಲೂಕಿನ ಜನಕ್ಕೆ ನಾವು ಕೊಡಬೇಕಾಗಿರೋ ಸಂದೇಶ ಏನಂತ ಹೇಳಿದ್ರೆ ಸರ್, ನಮ್ಮಿಂದ ಆಗಬೇಕಾಗಿರೋ ಸಂದೇಶ, ನಾವು ಸೌಹಾರ್ದತೆಯನ್ನು ಬಯಸ್ತಕ್ಕಂಥ ಜನ. ನಾವು ಯಾರೂ ಕೂಡ ಇಲ್ಲಿ ಯಾವುದೇ ಒಂದು ಚಟುವಟಿಕೆಗಳಿಂದ ನಡೆದಾಗ ಯಾವತ್ತೂ ಬೆಂಬಲಿಸಿಲ್ಲ. ಈ ಹಿಂದೆ ಕೂಡ ನೀವು ನೋಡಿದ್ದೀರಾ, ಯಾರೋ ಏನೋ ಚಿತ್ರ ಬಿಡಿಸಿದಾಗ, ಏನೋ ವಿಡಿಯೋ ಮಾಡಿದಾಗಲೂ ಕೂಡ ನಾವು ಇದೇ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ನಾವು ಅವನ್ನ ನಾವೇ ನೇರವಾಗಿ ಟೀಕೆ ಮಾಡಿ ಅಂಥವ್ರನ್ನ ಕಾನೂನು ಕ್ರಮ ತಗೋಬೇಕು ಅಂತ ಆ ದಿನ ಒತ್ತಾಯಿಸ್ತೀವಿ. ಇವತ್ತಾಗಿರ್ತಕ್ಕಂಥ ಘಟನೆ ಇದೆ, ಒಂದಕ್ಕೊಂದನ್ನ ಲಿಂಕ್ ಮಾಡ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಮಸೀದಿ ಅಂತ ಏನು ಹೇಳ್ತಾ ಇದ್ದಾರೆ, ಅದು ಮಸೀದಿ ಅಲ್ವೇ ಅಲ್ಲ, ಅದೊಂದು ಅಂಜುಮನ್ ಸ್ಕೂಲ್ ಅದು. ಮಸೀದಿ ಹೇಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ, ಬೇರೆಗಡೆ ಗೋಪುರಗಳು ಇರುತ್ತೆ, ಅದೆಲ್ಲ ಇರ್ತದೆ. ಮಸೀದಿ ಅದೊಂದು ಶೀಟಿನ ಮನೆ. ಆ ಮನೆ ಒಳಗಡೆ ಒಂದು ಶೀಟಿ ಚಿಕ್ಕದು ಬೋಲ್ಡರ್ ಆಗಿರ್ತಕ್ಕಂಥ ಮನೆ ಅದು ಅಷ್ಟೇ. ಅಲ್ಲಿ ಟ್ಯೂಷನ್ ಮಾಡ್ತಾರೆ. ಈಗೇನಾಗಿದೆ, ಒಂದು ಗೋಸಾಗಾಟದ ಒಂದು ಪ್ರಕರಣ ಬಂತು. ಆ ಮೊನ್ನೆ ಸಂಜೆ ಸರ್ಕಾರ ಕೂಡ ಗೋಸಾಗಾಟದ ಪ್ರಕರಣನೇ ಎಲ್ಲ ಕಡೆ ಚರ್ಚೆ ಆಗ್ತಿತ್ತು. ನೆಕ್ಸ್ಟ್ ಡೇನಲ್ಲಿ ಮಸೀದಿ ಗೋಸಾಗಾಟ ಅಂತ ಎರಡನ್ನೂ ಕೂಡ ಸೇರಿಸ್ತಾ ಇತ್ತು. ನಮಗದು ಹೋರಾಟ ಮಾಡೋದ್ರ ಬಗ್ಗೆ ನಮಗೆ ಅದು ಅಭ್ಯಂತರ ಇಲ್ಲ. ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಅಭ್ಯಂತರ ಇಲ್ಲ. ನಾವು ವೆರಿ ಕ್ಲಿಯರ್ ಇದ್ದೀವಿ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಲಿ ಅಥವಾ ಗೋಹತ್ಯೆ ನಿಷೇಧ ಆಗಬೇಕು, ಇನ್ನೊಂದಾಗಬೇಕು, ಅದೆಲ್ಲವೂ ಕೂಡ ಅದು ಬೇರೆ ವಿಷಯ, ನಾವು ನಂಬೋದಕ್ಕೆ ಅಲ್ಲ. ಆದರೆ ನಾವು ಸೌಹಾರ್ದತೆ ಬಯಸೋದು. ಇಡೀ ಮುಸ್ಲಿಂ ಸಮುದಾಯ ಇದಕ್ಕೆ ಗುರಿ ಆಗ್ತಿರತ್ತ. ನಮ್ಮ ಇಡೀ ಮುಸ್ಲಿಂ ಸಮುದಾಯದ ನೀವು ಯಾಕೆ ಪ್ರಶ್ನೆ ಮಾಡ್ತೀವಿ? ಇಡೀ ಮುಸ್ಲಿಂ ಸಮುದಾಯದ ಏನೋ ಮಾಡ್ಕೊಳ್ತಾ ಇದೆ ಅಂತ. ಮತ್ತು ಅಲ್ಲಿ ಎರಡನೇದು 50ರಿಂದ 100 ಜನ ಹೊಡೆಯಕ್ಕೆ ಬಂದಿದ್ರು ಅಂತಕ್ಕಂಥ ಆರೋಪ. ಪೊಲೀಸರು ಹೇಳ್ತಾರೆ ಪ್ರತಿಯೊಬ್ಬರು 3 ರಿಂದ 4 ಜನ ಇರೋದು. ಒಂದು ಉನ್ನಾದತೆಯನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಏನು ಪ್ರಯತ್ನ ಇದೆ, ಇದು ಒಳ್ಳೆಯ ಪ್ರಯತ್ನ ಅಲ್ಲ. ನಾವೆಲ್ಲ ಸೌಹಾರ್ದತೆ ಬಯಸ್ತಕ್ಕಂಥವ್ರು. ನಾವು ಈ ಏನು ಘಟನೆ ಇದೆ, ಈ ಘಟನೆಯನ್ನು ನಾವು ಕೂಡ ಹೆಂಗೆ ಬೇರೆ ಬೇರೆ ಸಂಘಟನೆಗಳು ಖಂಡಿಸ್ತಾರೆ ಅದಕ್ಕಿಂತ ಉಗ್ರವಾಗಿ ನಾವು ಖಂಡಿಸ್ತೀವಿ. ಮತ್ತು ನಿಮ್ಗೆ ಈಗಾಗಲೇ ಗೊತ್ತಿದೆ, ಏನು ಆರೋಪಿಗಳಂತ ಹೇಳ್ತಾ ಇದ್ದಾರೆ, ಆರೋಪಿಗಳನ್ನು ಹಿಡಿಯೋದ್ರಲ್ಲಿ ನಮ್ಮ ಕಿತ್ತೂರಿನ ಜಮಾಯತ್ ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದೆ. ಈಗಾಗಲೇ ಅದರಿಂದ ಬಿದ್ದು ಪೊಲೀಸರು ಸಹಕಾರವನ್ನು ಆ ಪ್ರಯತ್ನ ಪಡ್ತಾನೂ ಕೂಡ ಇದ್ದಾರೆ. ಇದು ನಮ್ಮ ಕಡೆಯ ಸ್ಟಾರ್ಟ್ ಸರ್. ಸರ್, ಈಗ ಘಟನೆಯಾಗಿ 2 ದಿನ ಆಯಿತು. ಅದರಿಂದ ಹಿರಿಯರು ಕೂಡ ನಮ್ಮನ್ನು ಮಾಡಿದ್ದಾರೆ. ಈಗ ಬಹುತೇಕ ಎಲ್ಲ ಮಸೀದಿಗಳು ಮುಗಿಸಿದ್ದಾರೆ.
ಎಷ್ಟು ನಮಾಜಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದರೆ ನಮಾಜಲ್ಲಿ ಎಲ್ಲ ವಯಸ್ಸನ್ನು ಎಲ್ಲರೂ ಇರ್ತಾರೆ. ಎಷ್ಟು ಜನಕ್ಕೆ ತರುತ್ತದೆ ಈಗ ಪ್ರಾರ್ಥನೆಯಲ್ಲಿ ಎಷ್ಟು ಜನಕ್ಕೆ ತರುತ್ತ ಒಂದು ಏನೇನಾಗಿದೆ ಸರ್ ನಿಮ್ಮ ಪ್ರಶ್ನೆ ಸರ್ ಇದು ಪ್ರಶ್ನೆಗಳನ್ನು ಹೇಳ್ತಿರ್ತಾರೆ. ಸರ್ ಈ ಪ್ರಶ್ನೆ ಇನ್ನೊಂದು ಏನು ಕಿಡಿಗೇಡಿಗಳು ಅವೇ ಏನು ಜಾತಿಯ ಬಂಧಕರನ್ನು ಹೊರಡ್ತಿದ್ದಾರೆ 2 ಅವ್ರಿಗೆ ನಿಮ್ಮ ಯುವಕರಲ್ಲಿ ಜಾತಿ ಕಟ್ಟೆಯಲ್ಲಿ ಇರೋ ರೀತಿಯಲ್ಲಿ ಎಷ್ಟು ಸಲ ನೀವು ಕ್ಲಿಯರ್ ಮಾಡ್ತೀನಿ. ಯಾಕಂದ್ರೆ ಎಲ್ರಿಗೂ ಗೊತ್ತಿದೆ, ಇಲ್ಲಿ ತುಂಬಾ ಸೂಕ್ಷ್ಮ ವಿಚಾರ, ಸ್ವಲ್ಪ ವ್ಯಾಪಾರಗಳು ದೊಡ್ಡ ದೊಡ್ಡ ಸರ್ ಇದನ್ನ ಗಮನದಲ್ಲಿಟ್ಕೊಂಡು ಏನೇನು ಕ್ಲಾರಿಫೈ ಮಾಡ್ತೀನಿ. ಇಲ್ಲಿ ನಡೆದಿರ್ತಕ್ಕಂಥ ಇಷ್ಟೇನೆ, ಯಾರು ಹೊಡೆದಾಟ ಮಾಡಿಕೊಡ್ತಾರೆ ಅವ್ರು ವ್ಯಾಪಾರಿಗಳು, ಹಿಡಿಯೋರು ಗೋರಕ್ಷಕರು ಅಂತ ಹೇಳ್ಕೊಳ್ಳೋದು. ಅಲ್ಲಿ ನಡೆದಿರ್ತಕ್ಕಂಥ ಹೊರದು ವ್ಯವಹಾರಿಕ ಹೊಡೆದಾಟ. ವ್ಯಾಪಾರಿಗಳು ಅವ್ರ ಹಸುನ ಅಲ್ಲಿಂದ ಸಾಗಿಸ್ತಾ ಇದ್ರು, ಯಾರೋ ಬಂದು ಹಿಡಿದಿದ್ದಾರೆ ಅಂತ ಅನ್ನಿಸ್ದಾಗ ಅವರೇ ಅಂತ ನಾವು ದುಡ್ಡು ಕೊಡ್ತಾ ಇದ್ದಿದ್ದು 25-30 ಸಾವಿರ ಇಷ್ಟೊತ್ತಿಗೆ ಹೀಗಾಗುತ್ತಲ್ಲ ಅಂತಕ್ಕಂಥ ಮಕ್ಕಳಲ್ಲಿ ನಡೆದಿರೋ ಘಟನೆ ಹೊರತು ಅದಕ್ಕೆ ಒಂದು ಸಮುದಾಯಕ್ಕೆ ಯಾವ ಪಾಠಗಳಿಂದ ಕಲ್ತಿರ್ತಕ್ಕಂಥದ್ದಲ್ಲ. ಸಮುದಾಯ ಅದು ಅಲ್ಲೇ ಅಲ್ಲ, ಅದು ಯಾವುದು ನಮ್ಮ ಇರ್ತಕ್ಕಂಥ ಇಡೀ ಸಮುದಾಯ ಕೂಡ ಆ ಘಟನೆ ಜೊತೆ ಯಾವತ್ತೂ ಇಲ್ಲ. ಮತ್ತು ಆ ಥರದನ್ನ ಯಾವತ್ತೂ ಪ್ರೇರೇಪಿಸೋದು ಇಲ್ಲ, ಪ್ರೋತ್ಸಾಹವೂ ಇಲ್ಲ. ಮತ್ತು ಮಸೀದಿಗಳು ಯಾವತ್ತೂ ಕೂಡ ಇವತ್ತಲ್ಲ ಎಲ್ಲ ದಿನಗಳಲ್ಲೂ ಮಸೀದಿಗಳಲ್ಲಿ ಶಾಂತಿ ಬೋಧನೆ ಆಗ್ತಕ್ಕಂಥದ್ದು, ಇಸ್ಲಾಮಿನ ತತ್ವಗಳು ಬೋಧನೆ ಆಗ್ತಕ್ಕಂಥದ್ದು, ಮತ್ತು ನಾವು ಸೌಹಾರ್ದತೆ ಪಾಠಗಳೇ ನಡೆಯುತ್ತೆ ಹೊರತು ಬೇರೆ ಏನು ಮಸೀದಿಗಳಲ್ಲಿ ನಡೆಯೋಲ್ಲ. ಅದು ಬೇರೆ ಮಸೀದಿ ನೀವೆಲ್ಲರೂ ಕೂಡ ವೀಕ್ಷಣೆ ಮಾಡಬಹುದು. ಅದೇ ಥರದ ಪಾಠಗಳಿಗೆ ನಡೆಯೋದು. ಈ ಪ್ರಚೋದನೆ ಹಿಂದೆ ಯಾರದ್ದು ಕೈವಾಡಲ್ಲ, ಇದು ವ್ಯವಹಾರಿಕ ಹೊಡೆದಾಟ. ಅವ್ರ ವ್ಯವಹಾರಸ್ಥರು ಹಿಡಿದಿದ್ದಾರೆ, ಲಾಸ್ ಆಗುತ್ತೆ ಅನ್ನೋ ಕಾರಣದಿಂದ ಮಾಡಿರೋ ಘಟನೆ ಹೇಳಿದ್ದು ಯುವಕರಲ್ಲಿ ನೀವು ಅವೇರ್ನೆಸ್ ಮೂಡಿಸ್ತಾ ಇದ್ದೀರಾ. ಯುವಕರಲ್ಲಿ ಅವೇರ್ನೆಸ್ ಇರೋದ್ರಿಂದ ಮಾಡೋದಲ್ಲ ಸರ್. ಅಲ್ಲ, ಯುವಕರಲ್ಲಿ ಇವರು ಸ್ಪಷ್ಟವಾಗಿ ಹೇಳ್ತಾ ಇದ್ರ ಈ ಒಂದು ವಿಚಾರ ಇಟ್ಕೊಂಡು ಮುಸ್ಲಿಂ ಸಮುದಾಯನ ಬೇರೆ ರೀತಿ ಬಿಡಿಸಲು ಹೊರಟಿದ್ದಾರೆ ಅಂತ ಹೇಳಿ ನೀವು ಅದಕ್ಕೆ ಅಲರ್ಟ್ ಆಗಿ ಏನ್ ಮಾಡಿದ್ರಿ? ಇದು ವಿಚಾರವಾಗಿ ನಾನು ಹೇಳ್ತೀನಿ ಕೇಳಿ. ಇದೇ ವಿಚಾರವಾಗಿ ನಾವು ಈಗಾಗಲೂ ನಮ್ಮ ಏನು ಯುವಕರಿದ್ದಾರೆ ಅವರಿಗೆ ಯಾವುದೇ ನಮ್ಮೂರಲ್ಲಿ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ತಿಳಿ ಹೇಳಿದ್ದೀವಿ. ಅದಾದಮೇಲೆ ನಾವೆಲ್ಲ ಯುವಕರಿಗೆ ಒಂದು ಕಡೆ ಸೇರಿಸಿ ಹೆಚ್ಚು ಕಮ್ಮಿ 150-200 ಜನ ಹುಡುಗರಿಗೆ ನಮ್ಮ ಯುವಕರಿಗೆಲ್ಲರೂ ಸೇರಿಸಿ ಅವ್ರು ಯಾವುದೇ ಥರ ಘೋಷಣೆ ಕೂಗಲಿ ಏನೇ ಮಾಡಲಿ ನಮಗೇನು ಇದಾಗಲ್ಲ. ಯಾವುದೇ ಕಾರಣಕ್ಕೆ ಇದರಲ್ಲಿ ಏನು ವಿವಾದ ಆಗಬಾರ್ದು, ಯಾವುದೇ ಥರದ ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಮ್ಮ ಮುಸ್ಲಿಂ ಮುಖಂಡರ ಕಡೆಯಿಂದ ಎಲ್ಲರಿಗೂ ನಮ್ಮ ಯುವಕರಿಗೆ ತಿಳಿ ಹೇಳಿದರು. ಇದು ಸ್ಪಷ್ಟ ಉತ್ತರ ಸರ್. ಕಲ್ಪತರು ನಡುವಿನ ಸಮಸ್ತ ಜನತೆಗೆ ನಾನು ವಂದಿಸುತ್ತಾ, ಈಗ ನಮ್ಮ ಮುಖಂಡರು ಎಲ್ಲರೂ ಮಾತಾಡಿರೋ ನಮ್ಮ ಊರಿನಲ್ಲಿ ಏನು ಮಂಗಳವಾರ ದಿವಸ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ, ಇದರ ವಿಚಾರವಾಗಿ ಇದರ ಅಂಗವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಕಟ್ಟಿದ್ದೀವಿ. ವಿಚಾರ ಏನಂದರೆ, ಶನಿವಾರ ದಿವಸ ನಮ್ಮ ರಂಜಾನ್ ಹಬ್ಬ ಇದ್ದು, ಹಬ್ಬದ ದಿವಸ ಒಂದು ಘಟನೆ ನಡೆದಿದೆ. ಆ ಘಟನೆ ನಮ್ಮ ಸಮುದಾಯದ ಘಟನೆ ಅಲ್ಲ, ಮೊದಲನೇ ಘಟನೆ ಅದು. ಅವ್ರ ವ್ಯವಹಾರ ಮಾಡೋದು ದರಾಸ ಕುಯ್ಯೋದಿರ್ಬೋದು, ಏನು ಮಾಡ್ತಾರೋ ಅದು ಗೊತ್ತಿಲ್ಲ ನಮಗೆ. ಅವ್ರು ವ್ಯವಹಾರಿಕವಾಗಿ ಅವರು ಆಮೇಲೆ ಬೇರೆ ನಮ್ಮ ಬಜರಂಗಣ ಕಾರ್ಯಕರ್ತರಾಗಿರ್ಬೋದು, ಇಲ್ಲ ಶ್ರೀ ರಾಮಚಂದ್ರ ಕಾರ್ಯಕರ್ತರಾಗಿರ್ಬೋದು, ಯಾರಾದರೂ ಗೊತ್ತಿಲ್ಲ, ಅದು ಅವರವರು ಮಾಡಿಕೊಂಡಿರುವ ವಿಚಾರ. ಈ ವಿಚಾರದಲ್ಲಿ ಅಲ್ಲಿ 5 ಜನ ನಾವು ವಿಡಿಯೋ ನೋಡಿದ್ದೀವಿ, 5ರಿಂದ 6 ಜನ ಮಾತ್ರ ನಮ್ಮ ಈ ವ್ಯವಹಾರ ಮಾಡೋ ಹುಡುಗರು ಹೋಗೋರೆ ಅಲ್ಲಿ ಗಲಾಟೆ ಮಾಡಿಕೊಂಡರು. ಅದಾದಮೇಲೆ ಹಾಸ್ಪಿಟ್ಲಲ್ಲಿ ವಧೆ ತಿಂದಿರೋರು ಹೋಗಿ ಅಡ್ಮಿಟ್ ಆಗ್ತಾರೆ. ಅಡ್ಮಿಟ್ ಆದಮೇಲೆ ಏನು ಹೇಳ್ತಾರೆ, 50ರಿಂದ 100 ಜನ ಇದ್ರು ಅಂತ ಹೇಳ್ತಾರೆ. ನಮ್ಮ ಹತ್ರ ಎಲ್ಲ ವಿಡಿಯೋಸ್ ಇದ್ದಾವೆ, ಚಿತ್ರೀಕರಣ ಐತೆ. ನಮ್ಮ ಸಮುದಾಯದ 50-100 ಯಾರು ಯುವಕರು ಅಲ್ಲಿ ಹೋಗಿಲ್ಲ. 5 ಜನ ಏನಿದ್ದಾರೆ ಅವರು ಮಾತ್ರ ಗಲಾಟೆ ಮಾಡೋರೆ. ಅದಾದಮೇಲೆ ನಮ್ಮ ಕಡೆಯಿಂದ ಯಾವುದೇ ಥರದ ಇಂಥ ಘಟನೆಗಳಿಗೆ ಆಸ್ಪದ ಇರುವುದಿಲ್ಲ. ಯಾಕಂದರೆ ಇದರಲ್ಲಿ ಬಹಳ ಪತ್ರಕರ್ತರು ನಮಗೆ ಮೊದಲಿಂದ ನೋಡ್ಕೊಂಡು ಬಂದರೆ, ಈ ಥರ ಯಾವುದಾದ್ರೂ ಸೆನ್ಸಿಟಿವ್ ಇಶ್ಯೂ ಬಂದಾಗ ಜಾಮೀನು ಮಸೀದಿಲಿ ನಾವು ಬಹಳ ಸರಿ ಮೀಟಿಂಗ್ ಮಾಡಿದ್ದೀವಿ. ಅಂಥ ವಿಷಯಗಳಿಗೆ ನಾವು ಯಾವತ್ತೂ ಸಹಕಾರ ಕೊಡೋದು ಇಲ್ಲ, ನಾವು ಅದಕ್ಕೆ ಪರ ಕೊಡೋದು ಇಲ್ಲ ಅಂತಲೂ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ನಾವು ಯಾಕಂದರೆ ಟಿಪ್ಪು ನಗರದಲ್ಲಿ, ಕಲ್ಪತರು ನಾಡಿನಲ್ಲಿ ಸೌಹಾರ್ದತೆಯಿಂದ ಬಾಳ್ತಾ ಇದ್ದೀವಿ. ಯಾಕಂದರೆ ನಾವು ಸೌಹಾರ್ದ ಉಗಾದಿ ಮಾಡಿದ್ದೀವಿ, ಸೌಹಾರ್ದ ರಂಜಾನ್ ಮಾಡಿದ್ದೀವಿ.
ಆಮೇಲೆ ನಮ್ಮ ಶಿಷ್ಯರಾದಂಥ ಗುರು, ನಮ್ಮ ಬುದ್ಧಿಯಾದಂಥ ಶ್ರೀ ಕೆರಗೋಡಿ ಮಠದ ಗುರುಗಳು ನಮಗೂ ಅಷ್ಟು ಪ್ರೀತಿ ಮಾಡ್ತಾರೆ, ನಾವು ಅವ್ರಿಗೆ ಅಷ್ಟೇ ಪ್ರೀತಿ ಮಾಡ್ತೀವಿ. ಅವರು ನಮ್ಮ ಜೊತೆಗೆ ನಾವೆಲ್ಲ ಜೊತೆಗೂ ಹೊಂದಾಣಿಕೆಯಿಂದ ಪ್ರೀತಿಯಿಂದ ಇವತ್ತು ಬಾಳ್ಕೊಂಡು ಹೋಗ್ತಾ ಇದ್ದೀವಿ. ಅಣ್ಣಂದಿರಂತೆ ನಾವು ಬಾಳ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಯಾವುದೋ ಕಡೆಯಿಂದ ಯಾವುದೋ ವಿಚಾರಕ್ಕೆ ಹೋಗಿ ನಮ್ಮಲ್ಲಿ ಈ ಕಲ್ಮಶ ಬರೋದು ಬೇಡ, ಆಮೇಲೆ ನಮ್ಮೂರಲ್ಲಿ ಶಾಂತಿ ಭಂಗ ಆಗೋದು ಬೇಡ ಅಂತ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋದು. ನಮ್ಮೂರು ಇವತ್ತು ಬಹಳ ಇದರಿಂದ ಇವಾಗ ಯಾವುದೇ ಥರ ನಡೀತಾಗದೆ ಘಟನೆ ನಡೆದಂತೆ ನಾವು ಊರೆಲ್ಲರೂ ಒಗ್ಗಟ್ಟಿಂದ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆನೂ ಇದೇ ಥರ ನಾವೆಲ್ಲರೂ ಒಗ್ಗೂಡಿ ಪ್ರೀತಿಯಿಂದ ಸಹಬಾಳೋಣ ಅಂತ ನಾವು ವಿನಂತಿ ಮಾಡ್ಕೊಳ್ತೀವಿ. ಎಲ್ಲ ನಿಟ್ಟೂರು ಜನತೆಗೆ ನನ್ನ ವಿನಂತಿ ಏನಂದರೆ, ನಾವು ಮೊದಲಿಂದ ಯಾವ ಥರ ಇದ್ದೀವಿ ಇವತ್ತು ಅದೇ ಥರ ಎಲ್ಲರೂ ಒಬ್ರಿಗೊಬ್ರು ಅಣ್ತಂದ್ರು ಹಾಗೆ ಇದ್ದು ಪ್ರೀತಿಯಿಂದ ಬಾಳೋಣ ಅಂತ ಹೇಳಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತಾ ಇದ್ದೀನಿ. ಆಡಿಸಲ್ಲ ವಿನಂತಿ, ಎಲ್ಲರೂ ಪ್ರೀತಿಯಿಂದ ಬಾಳ್ಕೊಂಡು ಹೋಗೋಣ ಅಂತ ವಿನಂತಿ ಮಾಡಿ, ಆಮೇಲೆ ಎಲ್ಲರೂ ನಮ್ಮ ಮುಖಂಡರು ಹೇಳ್ದಂಗೆ ಯಾರು ತಪ್ಪು ಮಾಡೋರೆ, ತಪ್ಪು ಮಾಡಿರೋರು ಅವ್ರಿಗೆ ಶಿಕ್ಷೆ ಆಗುತ್ತೆ. ಹುಟ್ಟಿದರೂ ನೀರು ಕುಡಿಲೇಬೇಕು, ತಪ್ಪು ಮಾಡಿರೋನು ಅವ್ರಿಗೆ ಅದಕ್ಕೆ ಸರ್ಕಾರ ಐತೆ, ಕಾನೂನು ಐತೆ. ಆ ಕಾನೂನುಬದ್ಧವಾಗಿ ಅವ್ರಿಗೆ ಏನಾರ ಶಿಕ್ಷೆ ಕೊಡಲಿ, ಅವ್ರ ಪರವಾಗಿ ನಾವು ಹೋಗಿ ಯಾರು ನಮ್ಮ ಸಮಾಜ ನಿಂತ್ಕೊಡಕ್ಕೆ ರೆಡಿ ಇಲ್ಲ. ನಮ್ಮ ಸಮಾಜದ ಯಾರು ಮುಖಂಡರು ಹೋಗಿ ಅವತ್ತೇನಾದ್ರು ಇವ್ರು ತಪ್ಪು ಮಾಡಿರೋರು ಪರವಾಗಿ ನಾವು ನಿಂತ್ಕೊಂಡ್ರೆ ನೀವು ಕ್ವಶನ್ ಮಾಡಿ, ನೀವು ಅವ್ರ ಪರ ನಿಂತ್ಕೊಂಡಿದ್ದೀರ ಅಂತ. ಅವ್ರು ನಾವು ಪರ ಇಲ್ಲ, ನಾವು ವಿರುದ್ಧನೇ. ಯಾಕಂದರೆ ನಮಗೆ ಅವ್ರ ಕಡೆಯಿಂದ ಇವತ್ತು ನಮ್ಮ ಪೂರ್ತಿ ಸಮಾಜಕ್ಕೆ ಕಳಂಕ, ನಮ್ಮ ಸಮಾಜಕ್ಕೆ ಕೆಟ್ಟ ಹೆಸರು ಬಂದೈತೆ. ಅವ್ರ ಕಡೆಯಿಂದ ಇವತ್ತು ಊರಲ್ಲಿ ಇವತ್ತು ಗಲಾಟೆ ಆಗುವಂಥ ಚಾನ್ಸಸ್ ಆಗ್ತಾ ಐತೆ. ಇವೆಲ್ಲ ಮಾಡೋಕ್ಕೆ ಬೇಡ ಅಂತ ನಾವೆಲ್ಲೂ ಪರ ಇಲ್ಲ, ನಾವೆಲ್ಲರೂ ಪ್ರೀತಿಯಿಂದ ಬಾಳೋಣ ಅಂತ ನಾವೆಲ್ಲರೂ ನಮ್ಮ ಕಲ್ಪತರು ನಾಡಿನ ಪೂರ್ತಿ ಜನತೆಗೆ ಮನವಿ ಮಾಡಿಕೊಡ್ತೀವಿ. ನಿಮ್ಮ ಮಸೀದಿ ಅವ್ರು ಎಲ್ಲಿಂದ ವ್ಯಾಪಾರ ಮಾಡ್ತಾರೆ ಜೊತೆಗೆ ಇನ್ನೊಂದು ವ್ಯವಹಾರಿಕವಾಗಿರ್ತಾರೆ. ಹಿಂಗೆ ಇಲ್ಲ ನನ್ನ ಹತ್ರ ವಿಡಿಯೋ ಇದೆ, ಎಲ್ಲ ನನ್ನ ಹತ್ರ ಒಂದು ವಿಡಿಯೋ ಇದೆ, ನಮ್ಮ ವಿಡಿಯೋ ತೋರಿಸ್ತೀನಿ ನೋಡಿ. ಅಲ್ಲ ವಿಡಿಯೋ ಐತೆ. ವಿಡಿಯೋಲಿ ಏನಿದೆ ಅಂದರೆ, ಒಂದು ಗಾಡಿ ಒಂದು ನಿಂತ್ಕೊಳ್ಳುತ್ತೆ, ಇವ್ರು ಯಾರೋ 3 ಜನ ಹೋಗ್ತಾರೆ, ಹೋಗಿ ಅಲ್ಲಿ ಹೊಡಿತಾರೆ. ಆಯ್ತಾ ಸರ್? ಅದು ಗಾಡಿ ಕರೋನು ಏನೋ ತಾಂಬರ್ತಿದ್ದಾರೆ, ತಾಂಬರ್ಬೇಕಾದ್ರೆ ಇವ್ರು 4-5 ಜನನೇ ಹೋಗಿ ಗಲಾಟೆ ಮಾಡಿರೋದು. ನಮ್ಮ ಪೂರ್ತಿ ಸಮುದಾಯದ 50 ಜನ 100 ಜನ ಹೋಗಿಲ್ಲ. ನನ್ನ ಹತ್ರ ಬೇಕಾದ್ರೆ ವಿಡಿಯೋ ಇಟ್ಟು ನಾನು ತೋರಿಸ್ತೀನಿ. ಅಲ್ಲಿ ಘಟನೆ ಬಗ್ಗೆ ನೀವು ಹೇಳ್ತಾ ಇದ್ದೀರ, ಇಲ್ಲ, ನಮಗೆ ಹೊಡೆದವರು ಹೇಳಿಲ್ಲ, ಹೇಳಿಲ್ಲ. ನಮಗೇನಾಯಿತು, ಆ ಗಲಾಟೆ ಆದಮೇಲೆ ಪೊಲೀಸರು ನಮಗೆ ಕರ್ತಿರ್ತಾರೆ, ಯಾರೋ ಇಂಥವ್ರು ಗಲಾಟೆ ಮಾಡೋರೆ, ಇಂತಿಂಥವ್ರೆ ಇವರು ಧನ ವ್ಯಾಪಾರ ಮಾಡೋರು, ನಮಗೆ ಕರ್ಕೊಂಡು ಬಂದು ನೀವು ಸರ್ಡ್ರಿ ಮಾಡಿಸಿ ಅಂತ ಹೇಳ್ತಾರೆ. ನಾವಾಗ ಏನು ಮಾಡ್ತೀವಿ, ನಮ್ಮ ಸಮುದಾಯದವರೆಲ್ಲ ಕೂತ್ಕೊಂಡು ಅವರಿಗೆ ತಾಂಬಂದು ಬಿಡೋಕ್ಕೆ ಬಹಳ ಪ್ರಯತ್ನ ಮಾಡ್ತೀವಿ. ಅವ್ರು ಬರ್ತೀವಿ ಅಂತ ಹೇಳ್ತಾರೆ, ಬಂದು ಬರೋದು. ಸಂಜೆವರೆಗೂ ರಾತ್ರಿ 11 ಗಂಟೆವರೆಗೂ ಬನ್ನಿ ಅಂತ ನಾವು ಫೋರ್ಸ್ ಮಾಡ್ತೀವಿ ಅವರಿಗೆ. ನಿಮ್ಗೆ ಯಾವುದೇ ಥರ ತೊಂದರೆ ಆಗಲ್ಲ, ಕಾನೂನು ರೀತಿಯಾಗಿ ಏನೈತೆ, ಕಾನೂನು ರೀತಿಯಾಗಿ ನಿಮಗೆ ಇದಾಗುತ್ತೆ, ನೀವು ಬನ್ನಿ ಅಂದಾಗ ಅವ್ರು ಬರೋದು. ಅದಕ್ಕೆ ಸರ್ ಏನಿಲ್ಲ, ವ್ಯಾಪಾರದವರು ಕೇಳಿದ್ರು, ಅವ್ನು ವ್ಯಾಪಾರದವನು ಪಾಪುಳ್ಳಿ ಅಂತ. ಅವಾಗ ವಿಡಿಯೋ ನೋಡಿದಾಗ ಅವ್ನು ವ್ಯಾಪಾರ ಅಂತ ನಮ್ಗೆ ಗೊತ್ತಲ್ಲ, ಅದಕ್ಕೆ ಆ ವ್ಯವಹಾರಕ್ಕೆ ಹೋಗಿ ಅವನು ಮಾಡಿದ್ದಾರೆ ಅಂತ ಕರೆಕ್ಟಿ ಫುಲ್ ನೋಡಿದ್ವಿ. ಇದು ಗೊತ್ತಾಗುತ್ತೆ ಬೇರೆ ಸಮುದಾಯದವರು ಅವ್ರ ಬಗ್ಗೆ ಅವ್ರ ವ್ಯಾಪಾರಸ್ಥರು ನಮ್ಮವ್ರು ನಾವು ನೋಡಿದ್ದೀವಲ್ಲ, ಇವ್ರು ವ್ಯಾಪಾರದವ್ರು ನಾವು ಯಾವ ವ್ಯವಹಾರಿಕ ನಿಮ್ಗೆ ಗೊತ್ತಿಲ್ಲ. ಇಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಸರ್. ಅದು ಅವ್ರು ವ್ಯಾಪಾರದವ್ರು ಅಂತ ನಮ್ಗೆ ಗೊತ್ತಿಲ್ಲ. ಅಲ್ಲ ಸರ್, ನಾವು ಹುಡುಗ ಹೊಡೆದಿದ್ರು, ನಾವು ವ್ಯಾಪಾರ ಹಲ್ಲೆ ಮಾಡಿರೋರು ವ್ಯಾಪಾರಸ್ಥರು. ನಾವು ಹೇಳ್ತಾ ಇರೋದೇನು ಗೊತ್ತಾ ಸರ್, ಈಗ ಯಾರು ಹೊಡೆದಿದ್ದಾರಲ್ಲ ಅವರು ವ್ಯಾಪಾರಿ, ಯಾರು ದನ ಕರು ವ್ಯಾಪಾರಿ, ಹಿಡ್ದಿರೋರು ಯಾವುದೋ ಸಂಘಟನೆ ಕಾರ್ಯಕರ್ತರು ಇದ್ದಾಗ ಅವ್ರು ಬಂದು ಅವ್ರ ಮೇಲೆ ಬಲ ಪ್ರಯೋಗ ಮಾಡಿದ್ರೆ, ಅಂದರೆ ವ್ಯಾಪಾರಿ ತನ್ನ ವ್ಯಾಪಾರದ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ತನ್ನ ಮಾಲ್ ಕಳೆದೋಗುತ್ತೆ ಅಂತಕ್ಕಂಥ ಬೈಕಾಗಿ ಹಿಡಿದಿರೋ ಹೋರಾಟ ಹೊಡೆದಿರೋರು ನಿಮ್ಗೆ ಏನು ಹೇಳಿಲ್ಲ. ಅಲ್ಲ, ನಮಗೆ ಗೊತ್ತಿದೆಯಲ್ಲ ಅವ್ರು ವ್ಯಾಪಾರಿ ಅಂತ. ನಿಮ್ಗೆ ಹೇಳಿಲ್ಲ ಸರ್, ಅವ್ರದೇ ಮಾಲನ್ನು ಹೇಳ್ತಿದೀವಲ್ಲ ನಾವು, ಅವರೇ ಪರಿಚಯ. ಸರ್ ಈಗ ಆ ವ್ಯವಹಾರದ ಬಗ್ಗೆ ನಿಮ್ಮ ಕ್ರಮ ಏನು ಸರ್? ಯಾಕೆಂದರೆ ಇದು ಕಂಟಿನ್ಯೂ ಆಗ್ತಾ ಇದ್ರೆ ಅಪರಾಧಿಗಳ ಜೊತೆ ಇಲ್ಲ,
ಅಲ್ಲ ಸರ್, ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಅವ್ರು ಬಂದು ಹಿಡಿತಾನೆ ಇರ್ತಾರೆ, ಮತ್ತು ಗಲಾಟೆಗಳಾಗ್ತಾನೆ ಇರುತ್ತೆ. ಸೊ ಇದ್ರ ಬಗ್ಗೆ ಏನಾದರೂ ಒಂದು ಕ್ರಮ ತಗೋಬೇಕಲ್ವಾ? ಬಾರಿ ಸತಿ ಹಿಡಿದವ್ರೆ, ಬಿಡಿಸ್ಕೊಂಡ್ ಬಂದವ್ರೆ, ಏನೋ ಮಾಡ್ಕೊಂಡಿದ್ದಾರೆ ಅವರು. ಓಕೆ. ಇಂಥ ಅನಾಹುತ ಯಾವತ್ತೂ ಆಗಿರಲಿಲ್ಲ. ಹೌದು. ಇದೇ ಫಸ್ಟ್ ಟೈಮ್ ಟಿಪ್ಪೂರಿನಲ್ಲಿ ಆಗಿರೋದು. ಎಲ್ಲ ಕೆಟ್ಟ ಹೆಸರು ತರ ಕೆಲಸ ಮಾಡ್ತಾ ಇದ್ದಾರೆ. ಕಿತ್ತೂರಿನಲ್ಲಿ ಸಾಕಷ್ಟು ಬಾರಿ ಆಗ್ತಾ ಇದೆ. ನೀವು ಅವ್ರಿಗೆ ನಿಮ್ಮ ಸಮುದಾಯ ಏನು ಪನಿಷ್ಮೆಂಟ್ ಕೊಟ್ಟಿದೆ? ಈಗ ಹೇಳಿದ್ರಿ ನಿಮ್ಮ ಕಡೆ ಸಿಕ್ಕಿದಾರ ಏನಾಗಿದೆ ಅಂತ. ಅವ್ರು ನಾಳೆ ಸಹ ನಿಮಗೆ ಮಸೀದಿಗೆ ಬರ್ಬೋದು, ಅವ್ರಿಗೆ ನೀವು ಪನಿಷ್ಮೆಂಟ್ ಏನು ಕೊಡ್ಬೋದು, ಏನು ಹೇಳ್ಬೋದು ಅವ್ರಿಗೆ? ಸರ್ ಈಗ ವ್ಯಕ್ತಿಗಳಿಗೆ ಒಂದು ಸಮುದಾಯನೂ ಕೂಡ ಇನ್ಸ್ಟ್ರಕ್ಟ್ ಮಾಡೋಕ್ಕಾಗಲ್ಲ. ಹಿಂಗೆ ಬಂತು ಹಿಂಗೆ ಯಾವ ಸಮುದಾಯನೂ ಆಗ್ಬೋದು. ಈಗ ಹಿಂದೂಗಳಲ್ಲೂ ಕೂಡ ಯಾರೋ ಒಬ್ಬ ಕ್ರೈಮ್ ಮಾಡ್ತಾರೆ ಬಂದ್ಬಿಟ್ಟು ಅವ್ರು ಕ್ರೈಮ್ ಮಾಡ್ತಾರೆ ಮುನ್ಸಕ್ತಿ ಸಮುದಾಯ ಏನು ಮಾಡಿದೆ ಅಂತ ಕೇಳಿದ್ರೆ ಯಾರು ಉತ್ತರ ಹೇಳೋಕ್ಕಾಗಲ್ಲ ಸರ್. ನಾನು ನನ್ನ ಸಮುದಾಯದ ಭಾಗ ಹಾಕಾಗಲ್ಲ. ಆದರೆ ಸಮುದಾಯದಲ್ಲಿ ಒಂದು ತಪ್ಪು ಮಾಡಿದಾಗ ನಾವು ಸರಿ ಮಾಡಿದಾಗ ಸರಿ ಮಾಡಿದಾಗ ಒಂದು ಪ್ರಚಲಿಸ್ಬೋದು ಸಮುದಾಯ. ಸರ್ ತಪ್ಪು ಮಾಡಿದಾಗ ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ತಪ್ಪು ಮಾಡಿದ್ದಕ್ಕೆ ಅದು ಶಿಕ್ಷೆ ಕೊಡುತ್ತೆ ಅಧಿಕಾರ ನಮಗೇನಿದೆ ಸರ್, ಕಾನೂನು ಮಾಡಬೇಕಲ್ಲ. ನೀವೇನು ಹೇಳ್ಬೋದು, ತಿಳಿ ಹೇಳ್ಬೋದಲ್ವ? ಹೇಳ್ತಾರೆ ಹಂಗೆ ನೋಡ್ಕೊಂಡ್ರೆ ಸರ್ ಮುಸ್ಲಿಮ್ರು ಹೇಳಿದಷ್ಟು ಅವಕಾಶ ಬೇರೆ. ಯಾಕಂದ್ರೆ ಮುಸ್ಲಿಮ್ರು ಶುಕ್ರವಾರ ಸೇರ್ಕೊಳ್ತಾರೆ. ಒಂದೊಂದು ಮಸೀದಿಲಿ 1000 ಜನ ಇರ್ತಾರೆ, ಹೇಳ್ತಾರೆ ಸರ್. ಆದರೆ ಹೇಳಿದ್ದೆಲ್ಲ ಒಂದು ಕೇಳಲ್ಲ, ಎಲ್ಲರೂ ಕೇಳಲ್ಲ ಸರ್. ಒಂದು 2-3% ಇದ್ದೇ ಇರ್ತಾರೆ ಸರ್. ಇಂಥ ಅನಾಹುತ ಆದಾಗ ಸಮಸ್ಯೆ ಆಗುತ್ತಲ್ಲ, ಅದಕ್ಕೇನು ಕ್ರಮ? ಸರ್ ಇಮಿಡಿಯೇಟ್ ಅಟೆಂಡ್ ಮಾಡಿದ ಸಮುದಾಯ ಆರೋಪಿಗಳು ಯಾರು ಅಂತ ಐಡೆಂಟಿಫೈ ಮಾಡಿದೆ, ಪೊಲೀಸರ ಜೊತೆ ಸಹಕಾರ ಕೊಟ್ಟಿದೆ. ಅವ್ರ ಮುಖಕ್ಕೆ ಅವ್ರ ಜೊತೆ ನಿರಂತರವಾಗಿ ರಾತ್ರಿ ಎಲ್ಲರೂ ಓಡಾಡ್ತಾ ಇದೆ ಸರ್. ನಾವು ಇಷ್ಟು ಸಮುದಾಯ ಮಾಡ್ಬೋದು, ಇದಕ್ಕಿಂತ ಬೇರೆ ಏನು ಮಾಡ್ಲಿಕ್ಕೆ ಸರ್? ನಾವು ಮಾಡಿದ್ದೀವಲ್ಲ. ನಾವು ಸೌಹಾರ್ದತೆ ಬಯಸ್ತೀವಿ. ನೀವು ಯಾವ ವ್ಯಕ್ತಿಗಳ ಜೊತೆ ನಡೆದಂತ ಹೇಳ್ತಾರೆ, ಸಮುದಾಯನ ತರಬೇಡಿ. ಇಡೀ ಸಮುದಾಯ ಹೊಣೆಯ ನಂತರ ಮಾಡಬೇಡಿ. ಎಲ್ಲ ಸಮುದಾಯಗಳು ಕೊಲೆಗಾರರಿದ್ದಾರೆ, ಕಳ್ಳರಿದ್ದಾರೆ, ದೊರಡೆಕೋರಿದ್ದಾರೆ. ಹಾಗಾದ್ರೆ ಎಲ್ಲ ಸಮುದಾಯಗಳಿಗೂ ಈಗ ಒಬ್ಬ ಮಾಡಿದ್ರೆ ಇಡೀ ಸಮುದಾಯದ ಪ್ರಶ್ನೆ ಅಂತ ಹೇಳಲ್ಲ. ಮುಸ್ಲಿಮರು ಮಾತ್ರ ಯಾಕೆ ನಾವೇ ಪಾಪ ಮಾಡಿದ್ದೀವಿ? ನಾವ್ಯಾಕೆ ನಮ್ದೇನು ಯಾಕೆ ಬರಲ್ಲ? ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಯಾಕಬಾರ್ದು ಅಂತ ನಾವು ಹೇಳ್ತಾ ಇರೋದಕ್ಕೆ. ರೈಲ್ವೆ ಗೇಟಿಂದ ಆ ಕಡೆ ನಾವು ಬರ್ತೀವಿ. ರೈಲ್ವೆ ಗೇಟಿಂದ ಆ ಕಡೆ ಯಾಕೆ ಬಂದಿಲ್ಲ? NRCC ಏನು ಬಂದು ನಾವು ರೈತರು ಹೋರಾಟ, ಕಾರ್ಮಿಕ ಹೋರಾಟ ಅದಕ್ಕೆ ಮುಂಚೆ ನಾವೇ ಇರ್ತೀವಲ್ಲ, ಯಾರು ಇರ್ತಾರೆ ಅಲ್ಲಿ ನಾವೆಲ್ಲ ಬರ್ತಿದ್ದೀವಿ ಸರ್. ಅದರಲ್ಲಿ ಏನಿಲ್ಲ. ಒಂದ್ಸರಿ ರೆಸ್ಪೆಕ್ಟ್ ಕೂಡ ನಾವು ತುಂಬಾ ಜನ ಹೇಳಿದ್ರು ಶಿವಮೊಗ್ಗದಲ್ಲೇ ಮಾಡಬೇಕಾಗಿತ್ತು. ನಾವು ಅದೊಂದರಲ್ಲಿ ಸ್ವಲ್ಪ ಎಡವಟ್ ಮಾಡಿದ್ರೆ ಈಗ ಮಾಡಿದ್ರೆ ಶಿವಮೊಗ್ಗದಲ್ಲೇ ಮಾಡಬೇಕಿತ್ತು. ಹೇಳೋಣ ಪ್ರಶ್ನೆ ಕೇಳ್ಬೇಕು ನಾವು, ನಮ್ಮ ಡೌಟ್ ಸಾಲ್ವ್ ಮಾಡೋದು. ಮಸೀದಿ ಹೇಳ್ತಾರೆ ಸ್ಕಿಪ್ ಮಾಡ್ತಾರಲ್ವ, ಇದೆಲ್ಲ ಮಾಡೋದು, ಅದಕ್ಕೆ ಕೇಳಿ. ನೀವು ಸ್ನೇಹಿತರಾಗಿರೋದು ಪ್ರತ್ಯೇಕತೆ ಎಲ್ಲ ಇದ್ದಾರಲ್ಲ, ನಾಳೆ ದಿವಸ ಮಾತು ಕೇಳ್ಬೋದು. ನೀವು ಕೇಳ್ದಂಗೆ ಹೇಳಿದ್ರಲ್ಲ, ಸಮಾಜನ ಎಷ್ಟೊಂದು ಊರಲ್ಲಿ ಟೆನ್ಷನ್ನು ಆಗ್ತಾ ಇದ್ರು ಸಮಾಜ ಸುಮ್ಮನೆ ಕುಂದೆ ಇರ್ತದೆ. ಇದೇನ್ ಕಾರಣ? ಇಷ್ಟೊಂದು ಜನ ನೀವು ಬೇಕಾದ ಸ್ಟ್ರೈಕ್ಗಳಿಗೆ ಬರ್ತೀರಾ, ರೈತರ ಜೊತೆಗೆ ಬರ್ತೀರಾ, ಒಂದು ಸಮುದಾಯ ಕಾರಣ ಇಷ್ಟೊಂದು ಗಲಾಟೆ ಆಗ್ತಿದೆ. ನಾಳೆ ಬಂದ್ ಕರೆ ಕೊಟ್ಟಿದ್ದಾರೆ. ನಿಮ್ಮ ಸಮುದಾಯ ಎಷ್ಟೊಂದು ದೊಡ್ಡ ಸಮುದಾಯ ಇದ್ದು ಸುಮ್ಕಿ ಹಾಕಿ ಕುಂತಿದ್ದೀರಾ ಅಂತ ನಾಳೆ ಕ್ವಶನ್ ಮಾಡ್ಬೋದು. ಯಾರ ಕಲ್ಪೋದ್ರೆ ಒಬ್ಬರು ಕ್ವಶನ್ ಮಾಡ್ಬೋದು. ಅದಕ್ಕೆ ಉತ್ತರ ಕೊಡ್ಬೇಕಾದ್ರೆ ನಿಮ್ಮ ಮಾತ್ರ ನಾವು ಕೊಡಬೇಕು. ನಿಮ್ಮ ಜೊತೆ ನಾವಿದ್ದೀವಿ. ಯಾವ ಕಾರಣಕ್ಕೂ ಶಾಂತಿ ಭಕ್ತಿ ಆಗೋದು ಬೇಡ. ನಾವು ಅಣ್ಣ ತಪ್ಪದಾಗಿ ಯಾವ ಥರ ಬಾಳ್ಕೊಂಡು ಬಂದಿದ್ದೀವಿ, ಮುಂದಿನ ದಿನಗಳು ಆ ಥರನೇ ಬಾಳೋಣ. ನಿಮ್ಮ ಸಹಕಾರ ಯಾವಾಗ ನಮ್ಮಿಲ್ಲಿ ಅಂತ ಸರ್. ಇದಕ್ಕೆ ಪತ್ರಿಕಾಗೋಷ್ಠಿಯನ್ನು ಅಧಿಕೃತವಾಗಿ ಮುಕ್ತಾಯ ಮಾಡೋಣ. ಬೇಕಾದ್ರೆ ಆಫ್ ದ ರೆಕಾರ್ಡಲ್ಲಿ ಏನಾದರೂ ಚರ್ಚೆಗಳಿದ್ರೆ ಮಾಡ್ಕೊಳ್ಳಿ. ಬೇಡ.